slow up, no I don't take shit. I got no love for the fakeness. If you wanna play tough and wanna hate this, I'll always show up. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. Everything I do so instinctive and so passionate. Every word I move so descriptive like an adjective. I got a vendetta against people who patented being negative when you should be getting after it. I got facts over tracks, this and that. Spitting slow, spitting fast. I could roast, I could gas. Think I'm okay at last, but I don't know if that can erase all the past. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಅಮಿತ್ ಪಾಟೇಲ್. ನೀವು ನೋಡ್ತಾ ಇದ್ದೀರಾ ರೈಡರ್ ಆನ್ ಬೋರ್ಡ್ ಅಂದರೆ ಟ್ರಸ್ಟ್ ಆನ್ ರೋಡ್. ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಈ ಗಾಡಿ ಯಾರಿಗೆ ಗೊತ್ತಿಲ್ಲ ಹೇಳಿ? ನೋಡ್ತಾ ಇದ್ದೀರಾ ದ ಓಜಿ ಮಹೀಂದ್ರಾ ಬುಲೆರೋ, ದೇಸಿ ವ್ಯಾಗನ್ ಅಂತಾನೆ ಫೇಮಸ್ಸು. ಇದು ನೀವು ನೋಡ್ತಾ ಇದ್ದೀರಾ 2014 ಮಾಡಲ್ಲು, ಥರ್ಡ್ ಜನ್ರೇಷನ್ ಬುಲೆರೋ. ಥರ್ಡ್ ಜನ್ರೇಷನ್ ಅಂದರೆ ಇದು BS3. BS ಆಮೇಲೆ ಫಸ್ಟ್ ಬಂದಿದ್ದು ನಿಮ್ಗೆ DI ಇಂಜನ್ ಅಂತ ಬರ್ತಾಯಿತ್ತು. DI ಆದಮೇಲೆ ಅದರಲ್ಲೇ ಸೆಕೆಂಡ್ ಜನ್ರೇಷನ್ ಬಂತು. ಆಮೇಲೆ ಇದು BS3 ಥರ್ಡ್ ಜನ್ರೇಷನ್ನು ಟರ್ಬೋ ಬರುತ್ತೆ ಇದಕ್ಕೆ. ಇದ್ರ ನೆಕ್ಸ್ಟ್ BS4 BS6 ಎಲ್ಲ ಬಂತು. ಏನಿದು ಫೇಮಸ್ ಅಂದರೆ ರೂರಲಲ್ಲೆಲ್ಲ ಕಿಂಗ್ ಅಂತಲೇ ಹೇಳ್ಬೋದು. ಇದು ಗೌರ್ಮೆಂಟ್ ಅಫಿಷಿಯಲ್ಸ್ ಆಗಿರ್ಬೋದು, ಗೌರ್ಮೆಂಟ್ ಸೆಕ್ಟರಿಂದ ಹಿಡಿದು ಪ್ರೈವೇಟ್ ಸೆಕ್ಟರ್ವರೆಗೂ ಎಲ್ಲದರಲ್ಲೂ ಈ ಗಾಡಿ ಸಿಗುತ್ತೆ. ನೀವು ನೋಡ್ತಾ ಇರ್ಬೋದು, ಇದು ಪ್ಯಾಸೆಂಜರ್ ವೆಹಿಕಲ್ಲು. ಇದರಲ್ಲಿ ನಿಮಗೆ ಗೂಡ್ಸ್ ವೆಹಿಕಲ್ಲು ಅವೈಲೇಬಲ್ ಇದೆ. ಗೂಡ್ಸಲ್ಲಿ ಕ್ಯಾಂಪರ್ ಆ ಥರನೂ ಬರುತ್ತೆ. ಮ್ಯಾಕ್ಸಿ ಪಿಕಪ್ಪು ಎಲ್ಲದರಲ್ಲೂ. ಮಹೀಂದ್ರಾ ಒಂದು ಸ್ಟ್ಯಾಂಡರ್ಡ್ ರೂರಲ್ ಅರ್ಬನ್ ಏರಿಯಾಗೆಲ್ಲ ಓಡಾಡಲಿಕ್ಕೆ ಫುಲ್ ರೆಡಿ ಮಾಡಿರೋಂಥ ಗಾಡಿ. ಫುಲ್ ರಗಡ್ ರಫ್ ಆ್ಯಂಡ್ ಟಫ್ ಗಾಡಿ ಅಂತಲೇ ಹೇಳ್ಬೋದು ಇದು. ಏನಿದ್ರ ವಿಶೇಷತೆ? ಫಸ್ಟ್ ಇದ್ರ ಇಂಜನ್ ನೋಡ್ಬೇಡ. ಇಂಜನ್ ನೋಡ್ಬಿಟ್ಟು ಆಮೇಲೆ ಮುಂದಕ್ಕೆ ಹೋಗೋಣ. ಸ್ನೇಹಿತರೆ ನೋಡ್ತಾ ಇರ್ಬೋದು, ನೀವು ನೋಡ್ತಾ ಇದ್ದೀರಾ ಮಹೀಂದ್ರಾ ಅವರ M2 DI CR. ಇದು 4 ಸಿಲಿಂಡರ್ ಇಂಜನ್ ಬರುತ್ತೆ ನಿಮಗೆ. ಇದ್ರ CC ಬಂದ್ಬಿಟ್ಟು ನಿಮಗೆ 2523 CC BS3 ಇಂಜನ್ ಆಗಿರುತ್ತೆ. ಇದಕ್ಕೆ ಟರ್ಬೋ ಚಾರ್ಜ್ಡ್ ಇಂಜನ್. ಮತ್ತು ನಿಮಗೆ ಇದು ಮಹೀಂದ್ರಾ ಅವರ ಓನ್ ಇಂಜನ್. ಟೊಯೋಟಾ ಅವ್ರ ಥರ ಇದೂ ಅಷ್ಟೇ ತುಂಬ ರಿಲಯಬಲ್ ಮತ್ತು ಮೇಂಟೆನೆನ್ಸ್ ಕಡಿಮೆ. ಸ್ಪೇರ್ ಪಾರ್ಟ್ಸೂ ಎಲ್ಲ ನಿಮಗೆ ಈಸಿಯಾಗಿ ಸಿಕ್ಬಿಡುತ್ತೆ. ಇನ್ನೊಂದು ಮಹೀಂದ್ರಾ ಅವ್ರು ಏನು ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ ಅಂದರೆ, ಬುಲೆರೋ ಲಾಂಚ್ ಆದಾಗಿಂದ ಇವತ್ತುವರೆಗೂ BS6 ಬಂದಿದೆ. ಇವಾಗ BS6 ಬಂದಿದ್ರು ನಿಮಗೆ ಇವತ್ತಿಗೂ ಅದೇ ದೇಸಿ ಸ್ಟೈಲಲ್ಲಿ ನಿಮಗೆ ಹ್ಯಾಲೋಜನ್ ಹೆಡ್ ಲ್ಯಾಂಪ್ ಬರುತ್ತೆ. ನಿಮ್ಗೆ ಯಾವುದೇ ರೀತಿಯಾದ ಫ್ಯಾನ್ಸಿ DRL ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಪ್ರೊಜೆಕ್ಟ್ ಲ್ಯಾಂಪ್ ಆಗಿರ್ಬೋದು, LED ಹೆಡ್ ಲ್ಯಾಂಪ್ ಆಗಿರ್ಬೋದು, ಬೇರೆ ಗಾಡೀಲಿ ಬರೋ ಥರ ಈ ಗಾಡೀಲಿ ಮಹೀಂದ್ರಾ ಅವ್ರು ಇವತ್ತವರೆಗೂ ಕೊಟ್ಟಿಲ್ಲ. ಅದೇ ನೋಡ್ತಾ ಇರ್ಬೋದು, ಇವತ್ತಿಗೂ ಹ್ಯಾಲೋಜನ್ ಇದೆ, ಅವತ್ತಿಗೂ ಹ್ಯಾಲೋಜನ್ ಇದೆ. ಗಾಡಿ ಲಾಂಚ್ ಆದಾಗಿಂದನೂ ಹ್ಯಾಲೋಜನ್ನೇ ಕೊಡ್ತಾ ಇದ್ದಾರೆ. ಎಲ್ಲ ಫುಲ್ ಮೆಟಲ್ ಬಂಪರ್ ಬರುತ್ತೆ ನಿಮಗೆ. ಇವತ್ತಿನ ಗಾಡೀಲಿ ಎಲ್ಲ ಫೈಬರು ಆ ಥರ ಪ್ಲಾಸ್ಟಿಕ್ ಯೂಸ್ ಮಾಡ್ತಾ ಇದ್ದಾರೆ. ಇವತ್ತಿಗೂ ನಿಮಗೆ ಮೆಟಲ್ ಕೊಡ್ತಾರೆ. ಗಾಡಿ ಕಂಪ್ಲೀಟ್ ಮೆಟಲ್ ಅಂದರೆ ಮೆಟಲ್, ಇವರು ಮೆಟಲ್ ಅಂತಲೇ ಹೇಳ್ಬೋದು. ನಿಮಗೆ ನೋಡ್ತಾ ಇರ್ಬೋದು, ಅವತ್ತಿಗೆ ನಿಮಗೆಲ್ಲ ಗ್ರಾಫಿಕ್ಸ್ ಆಗಿರ್ಬೋದು ಎಲ್ಲ ನೀಟ್ ಆ್ಯಂಡ್ ಕ್ಲೀನಾಗಿ ಕೊಟ್ಟಿದ್ದಾರೆ. ಒಂದು ಬಾಕ್ಸಿ ಜೀಪ್ ಲುಕ್ಕಲ್ಲಿ ನಿಮಗೆ ಗಾಡಿ ನೋಡ್ಲಿಕ್ಕೆ ಸಿಗುತ್ತೆ. ಮತ್ತು ಇನ್ನು ಇದ್ರ ಒಳಗಡೆ ಹೋಗ್ಬೇಕಾದ್ರೆ ನೋಡಿ ಎಷ್ಟು ಗೇಜ್ ಇದೆ. ಡೋರು ಫುಲ್ ಮೆಟಲ್ ಹೆವಿ ಬರುತ್ತೆ. ವಾಹ್, ಏನು ನಿಮಗೆ ಪವರ್ ವಿಂಡೋ ಕಂಟ್ರೋಲ್ಸ್ ಇಲ್ಲಿ ಬರಲ್ಲ, ಸೆಂಟ್ರಲ್ ಬರುತ್ತೆ ನಿಮಗೆ. ಸೆಂಟ್ರಲ್ ಕನ್ಸೋಲಲ್ಲಿ ಡ್ಯಾಶ್ ಬೋರ್ಡ್ ನೋಡ್ತಾ ಇರ್ಬೋದು ನೀವು ಯಾವ ಥರ ಇದೆ ಅಂತ. ಬನ್ನಿ ಒಳಗಡೆ ಹೋಗೋಣ. ಸ್ನೇಹಿತರೆ, ಸಿಂಪಲ್ಲಾಗಿ ಒಂದು ಕೀ ಬರುತ್ತೆ ಮಹೀಂದ್ರಾ ಅವ್ರದ್ದು. ನೋಡ್ತಾ ಇರ್ಬೋದು, ಮಹೀಂದ್ರಾ ಓಲ್ಡ್ ಲೋಗೋ ಇಲ್ಲಿ ಸಿಗ್ತಾ ಇದೆ. ಮಿಂಡಾ ಅವ್ರದ್ದು ಇದು. ಸಿಂಪಲ್ ಕೀ ವಿತ್ ರಿಮೋಟ್ ಕಂಟ್ರೋಲ್, ಪವರ್ ಲಾಕ್ ಅನ್ಲಾಕ್ ಅಷ್ಟೇ ಇರೋದು. ಮತ್ತು ಸರ್ಚ್ ಅಂತ ಒಂದು ಆಪ್ಷನ್ ಇದೆ. ನೀವೇನಾದರೂ ಸರ್ಚ್ ಆಪ್ಷನ್ ನೋಡಿದ್ರೆ ನಿಮ್ಗೆ 4 ಹಜಾರ್ಡ್ ಲೈಟ್ ಆನ್ ಆಗುತ್ತೆ, ಲೈಟ್ ಬ್ಲಿಂಕ್ ಆಗುತ್ತೆ. ಮತ್ತು ನೋಡ್ತಾ ಇದ್ದೀರಾ, ಆನ್ ಮಾಡ್ತಾ ಇದ್ದೀನಿ. ಗೇರ್ ಲಿವರ್ ನಿಮ್ಗೆ ಶೇಕ್ ಆದ್ರೇ ಲೆಕ್ಕ ಇಂಜನ್ ಪವರ್ ಫೀಲ್ ಆಗುತ್ತೆ ನಿಮಗೆ. ನೋಡಿ 2014 ಮಾಡಲ್ ಆದರೂ ಈ ಗಾಡಿ ರನ್ ಆಗಿರೋದು ಬರೀ 82,000 ರನ್ ಆಗಿದೆ. ಕಡಿಮೆ ರನ್ ಮಾಡಿದ್ದಾರೆ. ಮತ್ತು ನಿಮ್ಗೆ ಯಾವುದೇ ರೀತಿಯಾದ ಏರ್ ಬ್ಯಾಗು ABS ಏನೂ ಬರಲ್ಲ ಇದರಲ್ಲಿ. ನಾರ್ಮಲ್ ಸಿಂಪಲ್ ಗಾಡಿ. ವಿ ಡೈ ಲೈಕ್ ರಿಯಲ್ ಮೆನ್ ಅಂತಾರಲ್ಲ ಹಾಗೆ. ಇದರಲ್ಲಿ ಯಾವುದೇ ರೀತಿಯಾದ ಫ್ಯಾನ್ಸಿ ಫೀಚರ್ಸ್ ಬರಲ್ಲ. ಟಚ್ ಸ್ಕ್ರೀನ್ ಸಿಸ್ಟಮ್ ಬರಲ್ಲ, ರಿವರ್ಸ್ ಕ್ಯಾಮ್ರಾ ಬರಲ್ಲ, ಪಾರ್ಕಿಂಗ್ ಸೆನ್ಸರ್ಸ್ ಬರಲ್ಲ. ಇವಾಗಿನ ಗಾಡೀಲಿ ನಿಮಗೆ 2 ಏರ್ ಬ್ಯಾಗ್ ಆ್ಯಡ್ ಮಾಡಿದ್ದಾರೆ. ಪ್ಯಾಸೆಂಜರ್ ಸೈಡು, ಡ್ರೈವರ್ ಸೈಡ್ ಬರುತ್ತೆ. ಬಟ್ ಈ ಗಾಡೀಲಿ ನಿಮ್ದು ಯಾವುದೇ ರೀತಿಯಾದ
ಏರ್ ಬ್ಯಾಗ್ ಬರಲ್ಲ, ಏನೂ ಬರಲ್ಲ. ಮುಂದೆ ಬಾನಟ್ ನೋಡು, ಬಾನಟೇ ಇದೆ ನಿಮ್ಗೆ, ಅದೇ ಏರ್ ಬ್ಯಾಗ್ ಥರ ಪ್ರೊಟೆಕ್ಟ್ ಮಾಡುತ್ತೆ ನಿಮ್ಗೆ, ಅಷ್ಟೊಂದು ದೂರದಲ್ಲಿದೆ. ಮತ್ತು ಮೇಲೆ ಕೂತಿದ್ದೀನಿ, ಫುಲ್ ಕಮಾಂಡಿಂಗ್ ಪೊಸಿಷನಲ್ಲಿ ಇದ್ದೀನಿ, ಎಲ್ಲ ನನ್ನ ಕಣ್ಣು ಮುಂದೆನೇ ಕಾಣ್ತಾ ಇದೆ. ಫುಲ್ ಬಾನಟ್ ಹೈಟಾಗಿ ಬಂದಿದೆ, ಫುಲ್ ಹೈಟಲ್ಲಿ ಕೂತಿದ್ದೀನಿ, ಫೀಲೇ ಒಂಥರ ಚೆನ್ನಾಗಿದೆ. ಇನ್ನು ಬೇಸಿಕ್ ಅಂದರೆ ಬೇಸಿಕ್ ಫೀಚರ್ಸ್ ಬಗ್ಗೆ ಮಾತಾಡೋದಾದರೆ, ನಿಮ್ಗೆ ಈ ಗಾಡೀಲಿ ಪವರ್ ಸ್ಟೇರಿಂಗ್ ಸಿಗುತ್ತೆ, ಮತ್ತು AC ಕಂಟ್ರೋಲ್ ಸಿಗುತ್ತೆ. ನಿಮಗೆ ಕ್ಲೈಮೇಟ್ ಕಂಟ್ರೋಲ್ ಸಿಗಲ್ಲ, ಬಟ್ ನೀವು ಕೋಲ್ಡ್ ಅಥವಾ ಹೀಟ್ ಮಾಡ್ಕೊಳ್ಳೋ ಆಪ್ಷನ್ ನಿಮ್ಗೆ ಕೊಟ್ಟಿದ್ದಾನೆ. ಸಿಸ್ಟಮ್ ಮಹೀಂದ್ರ ಅವ್ರದ್ದು ಕೀನೂಟ್ ಅಂತ ಯಾವುದೋ ಬರುತ್ತೆ, ಬಟ್ ಇಲ್ಲಿ ಪೈನೀರ್ದು ಹಾಕಿದ್ದಾರೆ, ಏನೋ ಚೆನ್ನಾಗಿರ್ಬೋದು ಇದು. ಮತ್ತು ನೀವು ನೋಡ್ತಾ ಇರ್ಬೋದು ಪವರ್ ವಿಂಡೋ ಕಂಟ್ರೋಲ್ಸ್ ಇಲ್ಲಿ ಬರುತ್ತೆ ನಿಮಗೆ, 4 ಡೋರ್ಗೂ ಇಲ್ಲೇ ಬರುತ್ತೆ. ಹಿಂದೆಗಡೆ ಪ್ಯಾಸೆಂಜರ್ ಇದ್ದರೂ ಅವ್ರಿಗೆ ಆಪ್ರೇಟ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಬಟ್ ಮ್ಯಾಕ್ಸಿಮಮ್ ಇದರಲ್ಲಿ ಹಿಂದೆ ಟ್ರಾವೆಲ್ ಮಾಡಲ್ಲ ಯಾರು, ಜಾಸ್ತಿ ಅಂದರೆ ಮುಂದೆನೇ ಯೂಸ್ ಮಾಡ್ತಾರೆ. ಇವಾಗ ನೋಡ್ತಿರ್ಬೋದು ನೀವು, ಫೈರ್ ಡಿಪಾರ್ಟ್ಮೆಂಟಲ್ಲಿ ಆಗಿರ್ಬೋದು, ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಆಗಿರ್ಬೋದು, ಇಲ್ಲ ಎಸ್ಕಾಟ್ ಗಾಡಿಗಳಾಗಿರ್ಬೋದು, ಎಲ್ಲದರಲ್ಲೂ ಬುಲೆರೋ ನೋಡ್ತಾ ಇದ್ರೆ ಡ್ರೈವರು ಮತ್ತು ಕೋ ಪ್ಯಾಸೆಂಜರ್ ಇಬ್ಬರೇ ಜಾಸ್ತಿ ಟ್ರಾವೆಲ್ ಮಾಡೋದು ಬುಲೆರಲ್ಲಿ. ಫ್ಯಾಮಿಲಿ ಗಾಡಿ ಅಂತ ಹೇಳೋಕ್ಕಾಗಲ್ಲ ಇದನ್ನು, ಮಲ್ಟಿಪರ್ಪಸ್. ಮಹೀಂದ್ರ ಅಂದ್ರೇ SUV ಅಂದರೆ ಏನೋ ಸ್ಪೋರ್ಟ್ಸ್ ಯುಟಿಲಿಟಿ ವೆಹಿಕಲ್. ಅಂದರೆ ನಾವು SUV ಅಂದರೆ ನಾವು ಎಲ್ಲದಕ್ಕೂ ಎಲ್ಲ ಪರ್ಪಸ್ಗೂ ಯೂಸ್ ಮಾಡುವಂಥ ಒಂದು ವೆಹಿಕಲ್ನ ಮಹೀಂದ್ರ ಅವ್ರು ಬಿಡ್ತಾ ಇದ್ದಾರೆ. ನೀವು ನೋಡ್ತಾ ಇರೋ ಪರ್ಟಿಕ್ಯುಲರ್ ವೇರಿಯಂಟು ಇದು ಬುಲೆರೋ ಅಲ್ಲಿ SLX ವೇರಿಯಂಟ್ ಅಂತ. SLX ಅಂದರೆ ಮಿಡ್ ವೇರಿಯಂಟು. ಇದರಲ್ಲಿ ನಿಮಗೆ SLE ಅಂತ ಒಂದು ಬರುತ್ತೆ, SLX ಅಂತ ಒಂದು ಬರುತ್ತೆ, ZLX ಅಂತ ಒಂದು ಬರುತ್ತೆ. ZLX ಅಂದರೆ ಟಾಪ್ ವೇರಿಯಂಟು, ಅದ್ರ ಮೇಲೆ ಯಾವುದು ಟಾಪ್ ಎಂಡ್ ಇಲ್ಲ. ಟಾಪ್ ವೇರಿಯಂಟ್ಗೂ ಇದಕ್ಕೂ ಏನು ಭಾಳ ವ್ಯತ್ಯಾಸ ಇಲ್ಲ ಗುರು. ಇದ್ರಲ್ಲಿ ಬರೋದು ನಿಮ್ಗೆ ಅಲೋ ವೀಲ್ಸ್ ಇದು ಹಾಕಿರೋದು ಆಫ್ಟರ್ ಮಾರ್ಕೆಟು, ಬಟ್ ಟಾಪ್ ಎಂಡಲ್ಲೂ ನಿಮ್ಗೆ ಅಲೋ ವೀಲ್ಸ್ ಬರಲ್ಲ. ಇವಾಗ ಬರ್ತಾ ಇರೋ ಬುಲೆರಲ್ಲಿ ಟಾಪಲ್ಲಿ ಕೊಡ್ತಾ ಇದ್ದಾನೆ, ಬಟ್ ಈ SLXಗೆ ನಿಮ್ಗೆ ಇದು ಗ್ರಾಫಿಕ್ಸ್ ಬರಲ್ಲ, ಇವ್ರು ಹಾಕಿದ್ದಾರೆ. ಮತ್ತು ಮೇನ್ ಆಗಲೇ ಹೇಳ್ದಂಗೆ ಇದ್ರ ಇಂಜನ್ ಸ್ಪೆಷಲ್ ಅಂತ ಹೇಳಿದ್ನಲ್ಲ, ಈ ಇಂಜನ್ ವಿಷಯಕ್ಕೆ ಬರೋದಾದರೆ ನೀವು ನೋಡ್ತಾ ಇದ್ದೀರಾ M2 DICR ಬ್ಯಾಡ್ಜಿಂಗ್ ಇದೆ. ಫಸ್ಟ್ ಜನ್ರೇಷನಲ್ಲಿ ಬುಲೆರಲ್ಲಿ ಬಂದಿದ್ದು ನಾರ್ಮಲ್ ಇಂಜನ್ ನಿಮಗೆ, ಆಮೇಲೆ ಬಂದಿದ್ದು ಓನ್ಲಿ DI ಇಂಜನ್ ಆದಮೇಲೆ M2 DICR 2 ಅಂದರೆ ನಿಮಗೆ ಮಹೀಂದ್ರದು ಸೆಕೆಂಡ್ ಸ್ಟೇಜು ಡೈರೆಕ್ಟ್ ಇಂಜೆಕ್ಷನ್ ಕಾಮನ್ ರೈಲ್ ಇಂಜನ್ ಅಂತ. ಇದು ನಿಮ್ಮದು ಮಹೀಂದ್ರ ಅವ್ರ ಓನ್ ಇಂಜನ್. ಇದರಲ್ಲಿ 3 ಇಂಜನ್ ಆಪ್ಷನ್ ಬರುತ್ತೆ ನಿಮಗೆ. ಇದು M2 DICR ಇಂಜನ್ನು. ಇವಾಗ ಬರ್ತಾ ಇರೋದು MHawk ಇಂಜನ್ನು, ಅದು 3 ಸಿಲಿಂಡರು 1500cc ಬರುತ್ತೆ. ಅದು BS6 ನಾರ್ಮ್ಸ್ ಕೆಲವೊಂದು ಇದ್ರಿಗೋಸ್ಕರ ಸಬ್ 4 ಮೀಟರ್ SUV ಎಲ್ಲ ಮಾಡಿ ಟ್ಯಾಕ್ಸ್ಗೋಸ್ಕರ BS6ಗೆ ಏನೇನೋ ಮಾಡಿದ್ದಾರೆ, ಅದ್ರ ಬಗ್ಗೆ ಬೇಡ ಮಾತಾಡೋದು. ಇವಾಗ ಈ ಗಾಡಿ ನೋಡ್ತಾ ಇದ್ದೀವಿ, ಈ ಗಾಡಿ ಬಗ್ಗೆ ಅಷ್ಟೇ ಮಾತಾಡೋಣ. ಮತ್ತು ಇದರಲ್ಲಿ ನಿಮಗೆ CRDE ಇಂಜನ್ ಅಂತ ಒಂದು ಬರ್ತಾಯಿತ್ತು, ಸ್ಕಾರ್ಪಿಯೋಲ್ಲಿ ಬರ್ತಾಯಿತ್ತಲ್ಲ ಅದೇ ಇಂಜನ್ನು. ನಿಮಗೆ ಬುಲೆರೋಲ್ಲಿ V-Strom ಅಂತ ಬಿಟ್ಟಿದ್ರು, ಆ ಗಾಡೀಲಿ ನಿಮಗೆ CRDE ಇಂಜನ್ ಬರುತ್ತೆ. ಅದೇ ಇಂಜನ್ನು ಥಾರಲ್ಲೂ ಹಾಕಿದ್ದಾರೆ, MHawk ಇಂಜನ್ನು ಥಾರಲ್ಲೂ ಬರುತ್ತೆ. ನಿಮಗೆ ಇವಾಗ ಝೈಲೋ ಅಂತ ಇತ್ತು, ಝೈಲೋಲ್ಲೂ ಬರ್ತಾ ಇದೆ. ಮಹೀಂದ್ರ ಅವ್ರ ಕಾಮನ್ ಇಂಜನ್ಸ್ ಇದೆಲ್ಲ ಅವ್ರದ್ದೆಲ್ಲ ಡೀಸೆಲ್ ಇಂಜನಲ್ಲಿ ಯೂಸ್ ಮಾಡ್ತಾಯಿದ್ದಾರೆ. ಮತ್ತು ಸ್ಪೆಷಲಿ ಈ ಗಾಡಿಯಲ್ಲಿ ನಿಮಗೆ ಆಟೋಮೆಟಿಕ್ ವೇರಿಯಂಟ್ ಸಿಗಲ್ಲ. ಬುಲೆರೋಲ್ಲಿ ನಿಮಗೆ ಬರೋದು ಬರೀ ಮ್ಯಾನ್ಯಲ್ಲು, ಇದರಲ್ಲಿರೋದು 5 ಸ್ಪೀಡ್ ಮ್ಯಾನ್ಯಲ್ ಗೇರ್ ಬಾಕ್ಸ್. ಇನ್ನು ಇದ್ರ ಸಸ್ಪೆನ್ಷನ್ ವಿಷಯಕ್ಕೆ ಬರೋದಾದರೆ ಫ್ರಂಟಲ್ಲಿ ನಿಮಗೆ ಕಾಯಿಲ್ ಸ್ಪ್ರಿಂಗ್ ಸಸ್ಪೆನ್ಷನ್ ಬರುತ್ತೆ, ಹಿಂದೆಗಡೆ ನಿಮಗೆ ಲೀಫ್ ಸ್ಪ್ರಿಂಗ್ ಸಸ್ಪೆನ್ಷನ್ ಬರುತ್ತೆ. ಅದೇ ಇದಕ್ಕೆ ತುಂಬ ಹೆಲ್ಪ್ಫುಲ್ ಅಂತ ಹೇಳ್ಬೋದು. ನಿಮಗೆ ಎಂಥ ರೋಡೇ ಇರಲಿ, ಎಂಥ ರಫ್ ರೋಡೇ ಇರಲಿ, ಯಾವ ಥರ ರೋಡೇ ಇರಲಿ, ನಿಮಗೆ ಯಾವುದೇ ರೀತಿಯಾದ ನಿಮಗೆ ಸ್ಟ್ರೈನ್ ಆಯಿತು, ಗಾಡಿಗೆ ಎಫೆಕ್ಟ್ ಆಯಿತು, ಏನೂ ಆಗಲ್ಲ. ಇಷ್ಟೇ ಸ್ನೇಹಿತರೆ, ಇದು ಇವತ್ತಿನ ವಿಡಿಯೋ. ಲಾಸ್ಟ್ ವಿಡಿಯೋಲಿ ತುಂಬ ಸಪೋರ್ಟ್ ಮಾಡಿದ್ದೀರಾ, ತುಂಬ ಖುಷಿ ಆಯಿತು, ತುಂಬ ರೆಸ್ಪಾನ್ಸ್ ಚೆನ್ನಾಗಿ ಕೊಟ್ಟಿದ್ದೀರಾ. ಇದೇ ರೀತಿಯಾಗಿ ಹೊಸದು ಏನಾದರೂ ಟ್ರೈ ಮಾಡೋಣ, ಹೊಸ ಗಾಡಿ ತರೋಣ, ಹಳೆ ಗಾಡಿನೂ ತರೋಣ, ಓನರ್ಶಿಪ್ ರಿವ್ಯೂ ತರೋಣ. ನೀವು ಏನಾದ್ರು ಇದ್ದರೆ ಸಜೆಸ್ಟ್ ಮಾಡಿ, ಈ ಥರ ಬೇಕು ಅಂತ. ಆಟೋಮೊಬೈಲ್ ಫೀಲ್ಡಲ್ಲಿ ಆದಷ್ಟು ಏನೇನಾಗುತ್ತೆ ಎಲ್ಲ ಕವರ್ ಮಾಡೋಕ್ಕೆ ಟ್ರೈ ಮಾಡೋಣ. ಆದಷ್ಟು ಒಳ್ಳೆ ಗಾಡಿನ ನಮ್ಮ ಚಾನಲಲ್ಲಿ ತರೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸೋಣ. ಓಕೆ, ಬಾಯ್, ಥ್ಯಾಂಕ್ ಯು.